ಸೊ ನಾನು ಇತ್ತೀಚೆಗೆ ಮೊದಲಾಗಿದ್ರೆ ಸಾಹೇಬ್ರು ಹೇಳ್ದಂಗೆ ಮೊದಲಾಗಿದ್ರೆ ಬೇರೆ ರೀತಿಯ ಕ್ರೈಮ್ಗಳು ನಡೀತಾ ಇದ್ದು, ಈಗ ನಮಗೆ ತಲೆನೋವಾಗಿ ಪರಿಣಿಸಿರೋದು ಸೈಬರ್ ಕ್ರೈಮು, ಆನ್ಲೈನ್ ಫ್ರಾಡ್ಸ್ ಬಗ್ಗೆ. ಆನ್ಲೈನ್ ಫ್ರಾಡೇ ದೊಡ್ಡ ತಲೆನೋವಾಗಿರೋದು ಎಲ್ಲ ಪೊಲೀಸ್ ಇಲಾಖೆಗೆ. ಯಾಕೆಂದರೆ ಈ ಸೈಬರ್ ಕ್ರೈಮಿಂದ ಎಷ್ಟೋ ಜನ, ಕೆಲವೊಬ್ಬರು ಮನೆ ಮಠನೇ ಮಾಡ್ಕೊಂಡಿದ್ದಾರೆ, ಕೆಲವರು ಆತ್ಮಹತ್ಯೆನೇ ಮಾಡ್ಕೊಂಡಿದ್ದಾರೆ. ಎಷ್ಟೋ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದೆ. ಅದಕ್ಕೋಸ್ಕರ ಸೈಬರ್, ಈಗ ಆಲ್ರೆಡಿ ನಿಮಗೆ ಮೊಬೈಲಲ್ಲಿ ಕೆಲವೊಂದು ಕಾಲರ್ ಟ್ಯೂನ್ ಬರ್ತಾ ಇದೆ, ಗೊತ್ತಿದೆಯಾ? ಕೇಳಿಸ್ಕೊಂಡಿದ್ದೀರಾ? ಒಂದು ಕಾಲ್ ಮಾಡಿದ್ರೆ ಈ ಸೈಬರ್ ಫ್ರಾಡ್ಸ್ ಬಗ್ಗೆನೇ ಅವರು ತಿಳುವಳಿಕೆ ಕೊಡ್ತಾರೆ. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಆ ಒಂದು ಜನಗಳಿಗೆ ಜಾಗೃತಿ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರನೇ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇಂದ ನಿಮ್ಮ ಒಂದು ಕಾಲರ್ ಟ್ಯೂನ್ ಯಾರಿಗೆ ಕಾಲ್ ಮಾಡಿದ್ರು ಫಸ್ಟು ಇಂಗ್ಲೀಷಲ್ಲಿ, ಅದಾದ್ಮೇಲೆ ಕನ್ನಡದಲ್ಲಿ, ಎರಡೂ ಥರ ಬರುತ್ತೆ. ಬರ್ತಾ ಇದೆಯಾ? ಅದನ್ನ ತಿಳ್ಕೊಂಡು ಸಹ ಎಷ್ಟೋ ಕಂಪ್ಲೇಂಟ್ ಬಂದವ್ರು ಇಲ್ಲಿ. ಅವ್ರ ಕಾಲರ್ ಟ್ಯೂನ್ ಆ ಥರ ಇದ್ರು ಸಹ ಆನ್ಲೈನ್ ಫ್ರಾಡ್ಸ್ ಮಾಡ್ಸ್ಕೊಂಡು ಬಂದವ್ರೆ. ಅದರೊಳಗೆ ಹೇಳ್ತಾರೆ ಆನ್ಲೈನಲ್ಲಿ ಫ್ರಾಡ್ ಈ ಥರ ಯಾವುದೇ ಕಾರಣಕ್ಕೂ ಯಾರು ಆನ್ಲೈನಲ್ಲಿ ದುಡ್ಡು ಕೇಳೋದಿಲ್ಲ, ಪೊಲೀಸ್ ಹತ್ರ ಹೇಳ್ಕೊಂಡು ಅಂತ ಯಾರು ಬಂದು ಕೇಳೋದಿಲ್ಲ, ಮತ್ತೆ ಯಾವುದೇ ಕಾರಣಕ್ಕೂ ನಿಮ್ಮ OTP ಶೇರ್ ಮಾಡಬೇಡಿ, ಎಷ್ಟೋ ವಿಚಾರಗಳ ಕಾಲರ್ ಟ್ಯೂನಲ್ಲೇ ಪ್ರಸ್ತಾಪ ಮಾಡ್ತಾರೆ. ಅದನ್ನು ಕೇಳಿಸ್ಕೊಂಡ್ರು ಸಹ ಇಲ್ಲಿ ಬಂದು ಕಂಪ್ಲೇಂಟ್ ಕೊಡ್ತಾರೆ, ಸರ್ ನಂದು ಆನ್ಲೈನ್ ಫ್ರಾಡ್ ಆಗಿದೆ ಅಂತ. ಇನ್ನು ಜನಗಳಿಗೆ ಯಾವ ರೀತಿ ತಿಳುವಳಿಕೆ ಕೊಡಬೇಕು ಅನ್ನೋದು ನಮಗೂ ಗೊತ್ತಾಗ್ತಾ ಇಲ್ಲ ಆ ಒಂದು ವಿಚಾರದಲ್ಲಿ. ಏನೇಯೋ ಸೊ ನಾನೀಗ ಮಾತಾಡೋ ವಿಚಾರ ಬಂದ್ಬಿಟ್ಟು ಸೈಬರ್ ಕ್ರೈಮ್. ಮುಖ್ಯವಾಗಿ ಸೈಬರ್ ಕ್ರೈಮ್ ಅಲ್ಲಿ 3 ಥರ ಇದೆ: ಫಿಶಿಂಗ್, ಸ್ಮಿಶಿಂಗ್ ಅಂಡ್ ವಿಶಿಂಗ್. ಫಿಶಿಂಗ್ ಅಂದ್ರೆ ಗೊತ್ತಿದೆಯಲ್ಲ, ಗಾಳ ಹಾಕೋದು ಮೀನ್ಗೆ, ಅದೇ ರೀತಿ ಜನಗಳಿಗೆ ಗಾಳ ಹಾಕ್ತಾರೆ. ಸೊ ಆ ಒಂದು ವಿಚಾರದಲ್ಲಿ ಫಿಶಿಂಗ್ ಅಂದ್ರೆ ನಿಮ್ಗೆ ಯಾವ ತರ ಅಂದ್ರೆ, ಒಂದು ಫೇಕ್ ಮೆಸೇಜ್ನ ಡ್ರಾಪ್ ಮಾಡ್ತಾರೆ. ಆ ಫೇಕ್ ಮೆಸೇಜ್ಗೆ, ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಕೋಟಿ ಲಾಟ್ರಿ ಬಂದಿದೆ ಅಂದ್ರೆ ನಂಬ್ತಿರಲ್ಲ, ಕೆಲವೊಬ್ರು ನಂಬ್ತಾರೆ. ಯಾವುದೇ ಕಾರಣಕ್ಕೂ ಅವರು ಅನ್ವಾಂಟೆಡ್ ಮೆಸೇಜ್ಗಳನ್ನ, ಫೇಕ್ ಮೆಸೇಜ್ಗಳನ್ನ ಡ್ರಾಪ್ ಮಾಡಿ ನಿಮ್ಮನ್ನ ನೋಡ್ತಾರೆ, ಏನಿದು ಬಕ್ರ ಬೀಳುತ್ತೆ ನಮ್ಗೆ ಹೇಗೆ ಅಂತ. ಅದು ಗೊತ್ತಾಗ್ತಾ ಇದ್ದಂಗೆ ಯಾವಾಗ ಅದಕ್ಕೆ ನೀವು ರಿಪ್ಲೈ ಮಾಡ್ತಾ ಇದ್ದಲ್ಲ, ಇಮಿಡಿಯೇಟ್ ಆಗಿ ಅವರು ಇಲ್ಲ ನಮ್ಗೆ ಇವತ್ತೊಂದು ವರ್ಕೌಟ್ ಆಯ್ತು ಅನ್ನೋ ಲೆಕ್ಕಾಚಾರಕ್ಕೋಸ್ಕರ ಅದನ್ನ ಎನ್ಕೇಶ್ ಮಾಡ್ಕೊತಾರೆ. ದಟ್ ಈಸ್ ಕಾಲ್ಡ್ ಫಿಶಿಂಗ್. ಸ್ಮಿಶಿಂಗ್ ಬಂದ್ರೆ ಟೆಕ್ಸ್ಟ್ ಮೆಸೇಜ್ನೇ ಎಡಿಟ್ ಮಾಡಿ ಫೇಕ್ ಮೆಸೇಜ್ನ ಡ್ರಾಪ್ ಮಾಡ್ತಾರೆ. ಅದನ್ನ ಆ ಟ್ರಿಕ್ ಯೂಸ್ ಮಾಡಿ ಜನಗಳಿಗೆ ಯಾಮಾರಿಸೋದು ಸ್ಮಿಶಿಂಗ್. ಅದೇ ರೀತಿ ವಿಶಿಂಗ್ ಅಂದ್ರೆ ವಿಡಿಯೋ ಕಾಲು. ಮತ್ತೆ ವಿಡಿಯೋ ಕಾಲ್ ಅಂದ್ರೆ ಗೊತ್ತಿದೆಯಾ? ಯಾರೋ ಒಂದು, ಫಾರ್ ಎಕ್ಸಾಂಪಲ್ ಎದುರುಗಡೆ ಒಂದು ವಿಡಿಯೋದಲ್ಲಿ ಯಾವುದೋ ಒಂದು ಪಾರ್ನ್ ವಿಡಿಯೋ ಹಾಕ್ತಾರೆ, ಈ ಕಡೆ ಸ್ಕ್ರೀನ್ ಸೇವರ್ ಆಡ್ ಮಾಡ್ಕೊತಾರೆ, ಸ್ಕ್ರೀನ್ ಸೇವರ್ ಆನ್ ಮಾಡ್ತಾರೆ, ಆ ವಿಡಿಯೋ ರೆಕಾರ್ಡ್ ಆಗುತ್ತೆ. ದಟ್ ಈಸ್ ವಿಶಿಂಗ್ ಆ ಒಂದು ವಿಚಾರದಲ್ಲಿ. ಸೊ ನಾನೀಗ ಕೆಲವೊಂದು ಸ್ಟ್ಯಾಟಿಸ್ಟಿಕ್ಸ್ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಇತ್ತೀಚೆಗೆ ಅಂದ್ರೆ 2020 ಮಾತ್ರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. 2021 ಈ ಒಂದು ಬೆಂಗಳೂರು ಸಿಟಿಯಲ್ಲಿ ರಿಜಿಸ್ಟರ್ ಆಗಿದ್ದಂಥ ಕೇಸ್ಗಳು ಬಂದ್ಬಿಟ್ಟು ಸೈಬರ್ ಕ್ರೈಮ್ದು 6422 ಕೇಸು ಎಂಟೈರ್ ಬ್ಯಾಂಗ್ಳೂರ್ ಸಿಟಿಲಿ ರಿಜಿಸ್ಟರ್ ಆಗಿದ್ದ ಕೇಸು. ಕಳ್ಕೊಂಡಂತಹ ಮೊತ್ತ ಜನಗಳು 84 ಕೋಟಿ. ಅದಕ್ಕಿನ್ನ ಮುಂದುವರೆದಂಗೆ 2022 ಟೋಟಲ್ ರಿಜಿಸ್ಟರ್ ಆಗಿದ್ದ ಕೇಸ್ ಬಂದ್ಬಿಟ್ಟು 9940 ಕೇಸು. 9940 ಕೇಸು ರಿಜಿಸ್ಟರ್ ಆಗಿದ್ದು ಸೈಬರ್ ಕ್ರೈಮ್, ಸೈಬರ್ ಫ್ರಾಡ್ಸ್ ಬಗ್ಗೆ. ಕಳ್ಕೊಂಡಿದ್ದ ಮೊತ್ತ ಜನಗಳು 185 ಕೋಟಿ. ಇದು ಸರ್ವೆ ಮಾಡಿರೋದಲ್ಲ, ನಮ್ಮ ಇಲಾಖೆಯಲ್ಲಿ ಇಟ್ಟಿರುವಂತ ಸ್ಟ್ಯಾಟಿಸ್ಟಿಕ್ಸ್. ಅದೇ ರೀತಿ 2023 ಟೋಟಲ್ ರಿಜಿಸ್ಟರ್ ಆಗಿದ್ದಂಥ ಕೇಸ್ಗಳು ಬಂದ್ಬಿಟ್ಟು 21,868 ಕೇಸ್ಗಳು. ಪ್ರತಿ ವರ್ಷ ಕೇಸ್ಗಳು ಎನ್ಹಾನ್ಸ್ ಆಗ್ತಾ ಹೋಗ್ತಾ ಇದೆ. ಕಳ್ಕೊಂಡಿದ್ದ ಮೊತ್ತ 465 ಕೋಟಿ. ಇದಕ್ಕೆ ಡಬಲ್ ಮೀರಿಸುವಂಥದ್ದು ಇಯರ್ ಬಂದ್ಬಿಟ್ಟು 2024 46,500 ಕೇಸ್ಗಳು ರಿಜಿಸ್ಟರ್ ಆಗಿರೋದು. ಕಳ್ಕೊಂಡಿದ್ದ ಮೊತ್ತ 2,000 ಕೋಟಿ. ಸೊ ಇದೆಲ್ಲ ನೋಡಿದ್ರೆ ಏನ್ ಅನ್ಸುತ್ತೆ? ನಾವೇ ಸ್ವಲ್ಪ ದುರಾಸೆಗೆ ಒಳಗಾಗ್ತಾ ಇದೀವಿ ಅಂತ ಅನ್ನಿಸ್ತಾ ಇಲ್ವಾ? ಆ ಒಂದು ಉದ್ದೇಶದಿಂದ ನಾನು ಹೇಳೋದೇನು ಅಂದ್ರೆ, ಯಾವ್ಯಾವ ತರ ಫ್ರಾಡ್ ಮಾಡ್ತಾರೆ ಅಂದ್ರೆ, ಇನ್ವೆಸ್ಟ್ಮೆಂಟ್ ಫ್ರಾಡ್ ಅಂತ ಒಂದು ಇದಕ್ಕೆ ಆಗಿರ್ಬೋದು, ಟ್ರೇಡ್ಗೆ ಆಗಿರ್ಬೋದು, ಬೇರೆದಕ್ಕಾಗಿರ್ಬೋದು. ಇನ್ವೆಸ್ಟ್ಮೆಂಟ್ ಅಂತ ಉಪಯೋಗಿಸ್ಕೋತಾರೆ ಆನ್ಲೈನ್. ಫಾರ್ ಎಕ್ಸಾಂಪಲ್ ಟೆಲಿಗ್ರಾಮ್ ಆ್ಯಪ್,
ಅದರೊಳಗೆ ಇನ್ವೆಸ್ಟ್ಮೆಂಟ್ ಅನ್ನು ಲೆಕ್ಕಾಚಾರಕ್ಕೆ ಯೂಸ್ ಮಾಡ್ತಾರೆ. ಅದಾದ್ಮೇಲೆ ಡಿಜಿಟಲ್ ಫ್ರಾಡ್ ಅಂತ ಮಾಡ್ತಾರೆ. ಆನ್ಲೈನ್ ಪಾರ್ಟ್ ಟೈಮ್ ಜಾಬ್ ಫ್ರಾಡ್. ಇದೆಲ್ಲ ನಿಮ್ಗೆ ಗಮನಕ್ಕೆ ಇದೆಯಲ್ಲ, ಈ ತರ ಎಲ್ಲ ಫ್ರಾಡ್ಸ್ ಆಗ್ತಾ ಇರುತ್ತೆ. ಕೆಲವೊಂದು ಮೀಡಿಯಾಗಳಲ್ಲೂ, ಸೋಷಿಯಲ್ ಮೀಡಿಯಾದಲ್ಲೂ ಮತ್ತೆ ಎಲ್ಲಾದ್ರೊಳಗೂ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ. ಇನ್ವೆಸ್ಟ್ಮೆಂಟ್ ಫ್ರಾಡ್ ಆಗಿರ್ಬೋದು, ಡಿಜಿಟಲ್ ಫ್ರಾಡ್ ಆಗಿರ್ಬೋದು, ಆನ್ಲೈನ್ ಪಾರ್ಟ್ ಟೈಮ್ ಜಾಬ್ ಆಗಿರ್ಬೋದು, ಲಾಟ್ರಿ ಫ್ರಾಡ್ಸ್ ಮತ್ತೆ ಫೇಕ್ ಪ್ರೈಸ್ ಮನಿ ಫ್ರಾಡ್ಸ್. ಕೇಳಿದಿರ ಇದೆಲ್ಲ? ಈ ವಿಚಾರಗಳಲ್ಲಿ ತುಂಬಾ ಜನ ಬಲಿಯಾಗ್ತಾ ಇದ್ದಾರೆ. ಅದೇ ರೀತಿ ಇತ್ತೀಚೆಗೆ ಟ್ರೆಂಡ್ ಅಲ್ಲಿ ಇರೋದು KYC, ನೋ ಯುವರ್ ಐಡೆಂಟಿಟಿ, ನೋ ಯುವರ್ ಕಸ್ಟಮರ್. ಅಂದ್ರೆ ಬ್ಯಾಂಕ್ ಪೀಪಲ್ ಫೋನ್ ಮಾಡ್ದಂಗೆ ಮಾಡಿ ನಿಮ್ಮ ಒಂದು ಗೌಪ್ಯವಾದ ಮಾಹಿತಿನ ಕಲೆಕ್ಟ್ ಮಾಡಿ, ಅಂದ್ರೆ ಮುಖ್ಯವಾಗಿ ನಿಮ್ಮ SB ಖಾತೆಗಳಿಗೆ ಸಂಬಂಧಪಟ್ಟಂಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಿ, ನೀವು ಯಾವಾಗ KYC ಇನ್ಫಾರ್ಮೇಶನ್ ನ ಬೇರೆ ಒಬ್ಬ ಮೂರನೇ ವ್ಯಕ್ತಿಗೆ, ನಿಮ್ಗೆ ಸಂಬಂಧ ಇಲ್ದಿರೋ ವ್ಯಕ್ತಿಗೆ ಕೊಡ್ತಾ ಇದ್ದಂಗೆ ನಿಮ್ಮ ಅಕೌಂಟ್ ಬರದಾಗ್ತಾ ಹೋಗ್ತಾ ಇರುತ್ತೆ. ಇದ್ರ ಬಗ್ಗೆ ಹಲವಾರು ಸಿನಿಮಾಗಳು ಸಹ ಬಂದಿದೆ, ನೋಡಿಬೇಕು ಅನ್ಸುತ್ತೆ. ಅದಾದ್ಮೇಲೆ OLX ಫ್ರಾಡ್. ಯಾವುದೋ ಒಂದು ಬೈಕ್ ಅಥವಾ ಕಾರು ಮತ್ತೆ ಇನ್ನೊಂದೇನೋ ಪೋಸ್ಟ್ ಮಾಡ್ತಾರೆ, ನಾನು ಮಿಲಿಟರಿ ಕೆಲಸ ಮಾಡ್ತಾ ಇದ್ದೀನಿ, ಐ ಆಮ್ ಗೋಯಿಂಗ್ ಟು ಸೇಲಿಂಗ್ ದಿಸ್ ಪ್ರಾಪರ್ಟಿ, ಹೂ ಆರ್ ಇಂಟ್ರೆಸ್ಟೆಡ್ ಪ್ಲೀಸ್ ಕಾಂಟ್ಯಾಕ್ಟ್ ಮೀ. ಕಸ್ಟಮ್ಸ್ ಅಲ್ಲಿ ಲಾಕ್ ಆಗ್ಬಿಟ್ಟಿದೆ, ದಯವಿಟ್ಟು ಇಷ್ಟು ಬಂದ್ಬಿಟ್ಟು ತಗೊಂಡೋಗ್ಬಿಡಿ, ಐ ಆಮ್ ವೇಟಿಂಗ್ ಅಟ್ ಏರ್ಪೋರ್ಟ್. ಎಷ್ಟೋ ಜನ ಕಳ್ಕೊಂಡಿದ್ದಾರೆ ಅಮೌಂಟ್. ಅದೇ ರೀತಿ 99 ಏಕರ್ಸ್ ಅಲ್ಲಿ ಸೈಟ್ ಆಗಿರ್ಬೋದು, ಮನೆ ರೆಂಟ್ಗಾಗಿರ್ಬೋದು, ಮನೆ ಸೇಲ್ಗಾಗಿರ್ಬೋದು, ಈ ಎಲ್ಲ ವಿಚಾರಗಳಲ್ಲೂ ಆ್ಯಡ್ನ ಪೋಸ್ಟ್ ಮಾಡ್ತಾರೆ. ನಾವು ಈ ಥರ ಫಸ್ಟು ನಾನು ಮ್ಯಾನೇಜರ್ ಮಾತಾಡ್ತಾ ಇದ್ದೀನಿ ಅಂತಾರೆ, ಮ್ಯಾನೇಜರೇ ನೆಕ್ಸ್ಟು MD ಆಗಿ ಮಾತಾಡ್ತಾನೆ. ಸೊ ಆ ಒಂದು ಉದ್ದೇಶದಿಂದ ಈ ಫೇಕ್ ಅಡ್ವರ್ಟೈಸ್ಮೆಂಟ್ಗೂ ಯಾವುದೇ ಕಾರಣಕ್ಕೂ ಬಿಲೀವ್ ಮಾಡ್ಬೇಕು ಹೋಗ್ಬೇಡಿ. ಸೊ ಫಿಸಿಕಲ್ ಆಗಿ ತೋರಿಸೋ ಮನೆಗಳೇ ಆ ರೀತಿ ಇರ್ಬೇಕಾದ್ರೆ ಇನ್ನು ಆನ್ಲೈನಲ್ಲಿ ತೋರಿಸೋ ಮನೆಗಳು ಯಾವ ರೀತಿ ಇರುತ್ತೆ ಅರ್ಥ ಮಾಡ್ಕೊಳ್ಳಿ ನೀವೇ. ಆ ಒಂದು ಉದ್ದೇಶದಿಂದ ನಿಮಗೆ ಕ್ಲಾರಿಟಿ ಸಿಗೋವರೆಗೂ, ನಿಮ್ಗೆ ಅದ್ರ ಮೇಲೆ ನಂಬಿಕೆ ಬರೋವರೆಗೂ ಯಾವುದೇ ಕಾರಣಕ್ಕೂ ನಿಮ್ಮ ಇನ್ಫಾರ್ಮೇಶನ್ ಆಗಿರ್ಬೋದು, ನಿಮ್ಮ ಖಾತೆಯ ಇನ್ಫಾರ್ಮೇಶನ್ ಆಗಿರ್ಬೋದು, ಬೇರೆ ಯಾವುದೇ ನಿಮ್ಮ ಗೋಪ್ಯ ಇನ್ಫಾರ್ಮೇಶನ್ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ನಿಮಗೆ ಗೊತ್ತಿಲ್ಲದೆ ಇರುವಂತ ವ್ಯಕ್ತಿಗೆ ಮಾಹಿತಿನ ಸೋರಿಕೆ ಮಾಡಿಕೊಳ್ಳಬೇಡಿ. ಅದಾಯ್ದಂಗೆ ಫೇಕ್ ಲೋನ್ ಅಪ್ಲಿಕೇಶನ್ಸ್. ಫೇಕ್ ಲೋನ್, ನಾನು ಲೋನ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಂತ ಕೆಲವೊಂದು ಸಾರಿ ಇತ್ತೀಚೆಗೆ ಅದೊಂದು ಟ್ರೆಂಡ್ ನಡೀತಾ ಇದೆ. ಫೇಕ್ ಲೋನ್ ನಂಬಕ್ ಹೋಗ್ಬಿಡಿ. ಬ್ಯಾಂಕ್ ಅವರೇ ಬಂದು ನಿಮ್ಮ ಫಿಸಿಕಲ್ ಆಗಿ ನಿಮಗೆ ಬೇಕಾಗಿರೋದು ಲೋನ್ ಆನ್ಲೈನ್ ಅಲ್ಲಿ. ಫೇಕ್ ಲೋನ್ ಅಂದ್ರೆ ಈಗ ಚೈನೀಸ್ ಆ್ಯಪ್ ಮೂಲಕ ಇನ್ಸ್ಟೆಂಟ್ ಲೋನ್ ಕೊಡ್ತಾರೆ ಗೊತ್ತಾ? ಎಷ್ಟೋ ಜನ ಅದ್ರೊಳಗೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅವ್ರು ಕೊಡೋ ಟಾರ್ಚರ್ಗೆ. ಯಾಕೆಂದ್ರೆ ಒಂದು 10,000 20,000 ಆನ್ಲೈನ್ ಅಲ್ಲಿ ನಿಮ್ಗೆ ಇನ್ಸ್ಟೆಂಟ್ ಲೋನ್ ಆಗಿ ಸ್ಯಾಂಕ್ಷನ್ ಮಾಡಿಸ್ತಾರೆ. ಅದಾದ್ಮೇಲೆ ಎಲ್ಲದಕ್ಕೂ ನೀವು ಒಂದು ಆ್ಯಪ್ ಇನ್ಸ್ಟಾಲ್ ಮಾಡ್ತಾ ಇದ್ದಂಗೆ ಎಲ್ಲದಕ್ಕೂ ಅಲೋ 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 ಅಂತ ಹೊಡ್ಕೊಂಡು ಹೋಗ್ತೀರಾ. ಇಟ್ ಈಸ್ ನಥಿಂಗ್ ಬಟ್ ಯು ಆರ್ ಗೋಯಿಂಗ್ ಟು ಗಿವಿಂಗ್ ದ ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ ಯು ಟು ದಟ್ ಪರ್ಸನ್. ಸೊ ನಿಮ್ಮ ಸಂಪೂರ್ಣ ಮಾಹಿತಿನ ಎಲ್ಲೋ ಕೂತಿರೋ ವ್ಯಕ್ತಿಗೆ, ಕೂತಲ್ಲೇ ಆಪರೇಟ್ ಮಾಡುವಂತ ವ್ಯಕ್ತಿಗೆ ನಿಮ್ಮ ಮಾಹಿತಿಯನ್ನ ಶೇರ್ ಮಾಡ್ತಾ ಇದ್ದೀರಿ. ಅದಾದ್ಮೇಲೆ ಅವನು ಏನಾದ್ರು ಲೋನ್ ಕಟ್ಟಲಿಲ್ಲ ಅಂದ್ರೆ ಅದಾದ್ಮೇಲೆ ಏನ್ ಮಾಡ್ತಾನೇನೆ, ನಿಮ್ಮ ಒಂದು ಕಾಂಟ್ಯಾಕ್ಟ್ಗೆ ನಿಮ್ಮ ಫೋಟೋನ ಎಡಿಟ್ ಮಾಡಿ ಅದನ್ನೇ ಬೇರೆ ತರ ಒಂದು ಇಮೇಜ್ ನ ರೆಡಿ ಮಾಡಿ ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿರೋ ಎಲ್ಲಾ ವ್ಯಕ್ತಿಗೂ ಪೋಸ್ಟ್ ಮಾಡ್ತಾನೆ. ಅಯ್ಯೋ ನಂದು ಹಿಂಗಾಗ್ಬಿಟ್ಟಿದೆಯಲ್ಲ, ನಾನು ಏನ್ ಮಾಡೋದು ಹಾಗೆ ಹೀಗೆ ಅಂತ ಮತ್ತೆ ಇಲ್ಲಿಗೆ ಬರ್ತೀರಾ. ಅದಕ್ಕೋಸ್ಕರ ಇನ್ಸ್ಟೆಂಟ್ ಲೋನ್ಗೆ ಯಾವುದೇ ಕಾರಣಕ್ಕೂ, ಎಸ್ಪೆಷಲಿ ಚೈನೀಸ್ ಆ್ಯಪ್ ಅಲ್ಲಿ ಇರುವಂಥದ್ದು ಡೌನ್ಲೋಡ್ ಮಾಡಕ್ ಹೋಗ್ಬೇಡಿ. ಅಂಡ್ ಈಗ ಮುಖ್ಯವಾಗಿ ಈಗ ಯಾವುದೇ ಒಂದು SBI ಅಂತ ಹೇಳ್ಬಿಟ್ಟು ಅಂತ ಒಂದು APK ಫೈಲ್ಗಳು ಕಳಿಸ್ತಾ ಇದ್ದಾರೆ. ಯಾರಿಗಾರು ಎಕ್ಸ್ಪೀರಿಯನ್ಸ್ ಆಗಿದೆಯಾ ಅದು? APK ಫೈಲ್ಸ್ ನ ನಿಮ್ಮ ಒಂದು ವಾಟ್ಸಪ್ ಅಲ್ಲಿ ಬಂದಿದ್ನ ಡೌನ್ಲೋಡ್ ಮಾಡ್ಬೇಕಾಗಿರಲ್ಲ. ಒಂದು ಸಾರಿ ಅಲ್ಲ 10 ಸಾರಿ ಯೋಚನೆ ಮಾಡಿ. ಕಳ್ಸಿರೋ ವ್ಯಕ್ತಿ ಯಾರು ಇರ್ಬೋದು, ಕಳ್ಸಿರೋ ವ್ಯಕ್ತಿ ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇದಾನ, ಅದನ್ನ ಯೋಚನೆ ಮಾಡಾದ್ಮೇಲೆ ಅದ್ರ ಇರೋ ಮಾಹಿತಿನ ನೀವು ಓಪನ್ ಮಾಡಿ. ಒಂದು ಸಾರಿ ನಿಮ್ಮ APK ಫೈಲ್ ಡೌನ್ಲೋಡ್ ಮಾಡ್ತಾರೆ, ಯಾಕೆಂದ್ರೆ ಮಾಲ್ವೇರ್ ಇರುತ್ತೆ, ಅದು ಕಂಪ್ಲೀಟ್ ನಿಮ್ಮ ಇನ್ಫಾರ್ಮೇಶನ್ ಆ ಒಂದು APK ಫೈಲ್ ಅಲ್ಲಿ ಆಗ್ತಾ ಇದ್ದಂಗೆ ನಿಮ್ಮ ಮಾಹಿತಿ ಅವನು ಕುತ್ಕೊಂಡು ಆಪರೇಟ್ ಮಾಡ್ತಾನೆ. ಸೊ ಅದಾದ್ಮೇಲೆ ಆಧಾರ್ ಫ್ರಾಡ್ಸ್, AEPS, ಆಧಾರ್ ಎನೇಬಲ್ಡ್ ಪೇಯಿಂಗ್ ಸಿಸ್ಟಮ್. ಯಾವುದೇ ಒಂದು ಆಧಾರ್ಗೆ ನಿಮ್ದು ಆಧಾರ್ ಒಂದು ರೆಡಿ ಆಗಿದೆ, ನಿಮ್ದು ಇನ್ನೊಂದೇನು ಅಂದ್ರೆ ಆಧಾರ್ ವಿಚಾರದಲ್ಲಿ ನಿಮ್ದೊಂದು ಆಧಾರ್ ಎಲ್ಲೋ ಸಿಂಕ್ ಆಗಿದೆ, ನಿಮಗೆ ಬರ್ತಾರಂತ ಕೊರಿಯರ್ ಅಲ್ಲಿ ಈ ತರ MDMA ಏನೋ ನಾರ್ಕೋಟಿಕ್ ಡ್ರಗ್ ಇದೆ ಅಂತ ಹೇಳ್ಬಿಟ್ಟು ಅಂತ
ಫೋನ್ ಮಾಡಿ ನಾವು ಮುಂಬೈ ಇದರಿಂದ ಬ್ರಾಂಚ್ ಇಂದ, ಮುಂಬೈ ಕ್ರೈಮ್ ಬ್ರಾಂಚ್ ಇಂದ ಮಾತಾಡ್ತಾ ಇರೋದು, ನಾವು ಬೇರೆ ಕ್ರೈಮ್ ಬ್ರಾಂಚ್ ಇಂದ ಮಾತಾಡ್ತಾ ಇರೋದು, ವಿತಿನ್ 5 minutes, ಇತ್ತಿನ 2 minutes ಲೋಕಲ್ ಪೊಲೀಸ್ ಅವ್ರು ಬಂದು ನಿಮ್ಮನ್ನ ಅರೆಸ್ಟ್ ಮಾಡ್ತಾರೆ. ಅದಕ್ಕಾಗಿ ಒಂದು ವಾಟ್ಸಪ್ ಅಲ್ಲಿ ನಿಮ್ಗೊಂದು ನೋಟಿಸ್ ಕಳ್ಸಿದೀವಿ, ಅದನ್ನ ನೋಡ್ಕೊಳ್ಳಿ. ಅದಾದ್ಮೇಲೆ ನೀವು ಬಂದು 2 minutes ಅಲ್ಲಿ ನಿಮ್ಮನ್ನ ಅರೆಸ್ಟ್ ಮಾಡ್ತಾರೆ ಅಂದ್ರೆ ಯಾರಿಗೇ ಆಗ್ಲಿ ಭಯ ಆಗೋದಿಲ್ವಾ? ಭಯ ಪಡುವಂತ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಯಾವ ಪೊಲೀಸರು ಬಂದು ಆನ್ಲೈನ್ ಅಲ್ಲಿ ಬಂದು ನಿಮ್ಮ ಅರೆಸ್ಟ್ ಮಾಡಲ್ಲ. ಯಾರು ಒಬ್ಬ ಪೊಲೀಸರು ಆನ್ಲೈನ್ ಅಲ್ಲಿ ಬಂದು ನಿಮ್ಮನ್ನ ಅರೆಸ್ಟ್ ಮಾಡಲ್ಲ. ಎಲ್ಲೋ ಇರೋ ವ್ಯಕ್ತಿ ನಂಬ್ತೀರಾ, ಇಲ್ಲಿ ಲೋಕಲ್ ಇರೋ ಪೊಲೀಸರು ನಂಬೋದಕ್ಕೆ ಕಷ್ಟನಾ ನಿಮ್ಗೆ? ಸರ್, ಈ ತರ ನನ್ಗೊಂದು ಮೆಸೇಜ್ ಬಂದಿದೆ, ದಯವಿಟ್ಟು ಇದ್ರ ಬಗ್ಗೆ ಏನ್ ಸರ್ ಅಂತ ಕೇಳ್ಬೋದಲ್ವಾ? ಸೊ ಅದಕ್ಕೋಸ್ಕರ ದಯವಿಟ್ಟು ಯಾವುದೇ ಕಾರಣಕ್ಕೂ ಮುಂಬೈ ನಾವು ಕ್ರೈಮ್ ಬ್ರಾಂಚು ನಿಮ್ಗೆ ಇದರ NDP ನಾರ್ಕೋಟಿಕ್ ಡ್ರಗ್ಸ್ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ನಿಮ್ಮ ಒಂದು ಅಡ್ರೆಸ್ ಅಲ್ಲಿ ಅದು ಬಂದಿದೆ ಅಂತ ಹೇಳ್ಬಿಟ್ಟು ಯಾರು ನಿಮ್ಗೆ ಫೋನ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಆ ಒಂದು ವ್ಯಕ್ತಿಗಳನ್ನಾಗ್ಲಿ ಆ ಒಂದು ಸಂದೇಶಗಳನ್ನಾಗ್ಲಿ ನಂಬುವಂತ ಒಂದು ತಪ್ಪು ಕೆಲಸ ನೀವು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಅದ್ರ ಮೇಲೂ ಮಾಡ್ತೀನಿ ಅಂದ್ರೆ ನಿಮ್ಮಿಷ್ಟ. ಸೊ ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಸ್ ಹಾಕೋದು, ನಾನು ಗೋವಾಗೆ ಹೋಗ್ತಾ ಇದ್ದೀನಿ, ನಾನು ಬ್ಯಾಂಕಾಕ್ ಹೋಗ್ತಾ ಇದ್ದೀನಿ ಅಂತ. ದಯವಿಟ್ಟು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿ, ಬೇಡ ಅನ್ನಲ್ಲ. ಎಷ್ಟು ಸೋಷಿಯಲ್ ಮೀಡಿಯಾ ಅಡ್ವಾಂಟೇಜ್ ಇದೆ ಅಷ್ಟೇ ಡಿಸ್ಅಡ್ವಾಂಟೇಜು ಸಹ ಇದೆ. ಅದಕ್ಕೋಸ್ಕರ ಹೋಗ್ಬೇಕಾದ್ರೆ ಪ್ರತಿಯೊಂದು ಕೆಲವರು ಅಪ್ಡೇಟ್ ಮಾಡ್ತಾರೆ, ಇಲ್ಲಿ ಬಿಡ್ತಾ ಇದ್ದಂಗೆ ನಾವು ಯಾವ ರೂಟಲ್ಲಿ ಹೋಗ್ತೀವಿ ಅಂತ ಹಾಕೋತಾರೆ. ಸೊ ಆ ಒಂದು ಯಾವುದೇ ಕಾರಣಕ್ಕೂ ಆ ಒಂದು ವಿಚಾರಗಳನ್ನ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದನ್ನ ಕಮ್ಮಿ ಮಾಡಿ. ಯಾಕೆ ಹೇಳ್ತೀನಿ ಅಂದ್ರೆ, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಸಿಸ್ ಮಾಡಿ ಎಷ್ಟೋ ಸಲ ವಿಚಾರಗಳು ಈವನ್ ನಮ್ದೇ ಸಹ ಫೇಕ್ ಮಾಡಿ ನಮ್ಮ ಐಡಿಯಿಂದನೇ ಬೇರೆ ವ್ಯಕ್ತಿಗೆ ನನ್ಗೆ ಅರ್ಜೆಂಟ್ ಇದೆ ದುಡ್ಡು ಹಾಕಿ ಅಂತ ಕೇಳಿದು ಎಷ್ಟೋ ಉದಾಹರಣೆಗಳಿದೆ. ಬಳಕೆ ಕಮ್ಮಿ ಇರಲಿ, ಜ್ಞಾನ ಜಾಸ್ತಿ ಇರಲಿ, ಅಷ್ಟೇ ಹೇಳಕ್ ಇಷ್ಟಪಡ್ತೀವಿ. ಅದಾದ್ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಮಾಡ್ತಾರಂತ ಇದು ಮೇಲ್ಸ್ ಆಗಿರ್ಬೋದು ಮತ್ತೆ ಪಾಸ್ವರ್ಡ್ಸ್ ಯಾವುದಕ್ಕೂ 2 step ವೆರಿಫಿಕೇಶನ್ ಪಾಸ್ವರ್ಡ್ ಇಟ್ಕೊಳ್ಳಿ. ಒಂದು ನಿಮ್ಮ ಪಾಸ್ವರ್ಡ್ ಲಾಗಿನ್, ಅದಾದ್ಮೇಲೆ OTP 2 step ವೆರಿಫಿಕೇಶನ್ ಪಾಸ್ವರ್ಡ್ ಇಟ್ಕೊಳ್ಳಿ. ಇದು ನಿಮ್ಗೆ ತುಂಬಾ ಅನುಕೂಲ ಆಗುತ್ತೆ. 1 step ಯಾರೋ ಈಗ ಇಟ್ಕೋತಾರೆ 1 2 3 4 5 6 ಯಾವನ್ ಬೇಕಾದ್ರೂ ಜಡ್ಜ್ ಮಾಡ್ತಾನೆ ವಾಟ್ ಇಟ್ ಈಸ್ ಪಾಸ್ವರ್ಡ್ ಅಂತ. ನಂಬರ್ಸ್ ಇರಬೇಕು, ನ್ಯೂಮರಿಕ್ಸ್ ಇರಬೇಕು, ಆಲ್ಫಾಬೆಟ್ ಲೆಟರ್ಸ್ ಇರಬೇಕು, ಅದಾದ್ಮೇಲೆ ಸ್ವಲ್ಪ ಇದನ್ನ ಐಫನ್ಸ್ಗಳು ಇರಬೇಕು. ಈ ಒಂದು ಪಾಸ್ವರ್ಡ್, ಸ್ಟ್ರಾಂಗ್ ಪಾಸ್ವರ್ಡ್ ನ ಆದಷ್ಟು ಇಟ್ಕೊಳ್ಳಿ. 2 steps ವೆರಿಫಿಕೇಶನ್ ಕೋಡ್ಸ್ ಅದನ್ನ ಯೂಸ್ ಮಾಡಿ. ಸೊ ಇಷ್ಟೆಲ್ಲ ಆದ್ಮೇಲೂ ಸಹ ನಾವು ಒಂದು ಆನ್ಲೈನ್ ಫ್ರಾಡ್ಗೆ ಏನಾದ್ರು ಬಲಿಯಾದು ಅಂತ ಹೇಳಿದಾಗ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನೀವು ಮಾಡ್ಬೇಕಾಗಿರೋ ಕೆಲಸ ಇಷ್ಟೇ. ಮೊದಲನೇದಾಗಿ ನಾನು ಒಂದು ಆನ್ಲೈನ್ ಫ್ರಾಡ್ಗೆ ಒಳಗಾಗಿದ್ದೀನಿ ಅಂತ ಇದ್ದಂಗೆ ಮಾಡ್ಬೇಕಾಗಿರೋ ಮೊದಲನೇ ಕರ್ತವ್ಯ 1930. ಎಷ್ಟು ಜನಕ್ಕೆ ಗೊತ್ತಿದೆ 1930 ಬಗ್ಗೆ? ಇದ್ರ ಬಗ್ಗೆ ಎಷ್ಟೋ ಅವೇರ್ನೆಸ್ ನಮ್ಮ ಕಮಿಷನರ್ ಸಾಹೇಬರು ಮಾಡಿದ್ದಾರೆ, ಎಷ್ಟೋ ಮ್ಯಾರಥಾನ್ಗಳು ಮಾಡಿದ್ದಾರೆ, ಎಷ್ಟೋ ಒಂದು ಜಾಗೃತಿ ಕಾರ್ಯಕ್ರಮ ಮಾಡಿದ್ದಾರೆ. ಈಗಲೂ ಸಹ ಬೆಂಗಳೂರು ಸಿಟಿ ಪೊಲೀಸ್ ನಾವು ವಾಟ್ಸಪ್ ಚಾನಲ್ ಎಷ್ಟು ಜನ ಲಾಗಿದೆ ನನಗಿದ್ರೂ ಗೊತ್ತಿಲ್ಲ, ಎಷ್ಟು ಜನ ಯೂಸ್ ಮಾಡ್ತಾ ಇದ್ರೆ ಅನ್ನೋದು ಗೊತ್ತಿಲ್ಲ. ನಿಮಗೆ ಎಷ್ಟೇ ಇನ್ಫಾರ್ಮೇಶನ್ಸ್ ಪ್ರತಿಯೊಂದು ಸಿಟಿಲಿ ಆಗ್ತಾ ಇರೋಂಥ ಕ್ರೈಮ್ಗಳ ಬಗ್ಗೆ ಆಗಿರ್ಬೋದು ಮತ್ತೆ ಜಾಗೃತಿ ಮನೋಭಾವನೆಗೆ ಸಂಬಂಧಪಟ್ಟಂಗೆ ವಾಟ್ಸಪ್ ಚಾನಲ್ ಬೆಂಗಳೂರು ಸಿಟಿ ಪೊಲೀಸ್, ನಿಮ್ಮ ವಾಟ್ಸಪ್ ಇರುತ್ತಲ್ಲ, ಸ್ಟೇಟಸ್ ನೋಡ್ಬೇಕಾದ್ರೆ ಕೆಳಗಡೆ ಒಂದು ಡೌನ್ ಅಲ್ಲಿ ಒಂದು ಬೆಂಗಳೂರು ಸಿಟಿ ಪೊಲೀಸ್ ಅಂತ ಹೋಗ್ತಾ ಇರುತ್ತೆ, ನೋಡಿದೀರಾ? ಸೊ ಪ್ಲೀಸ್ ಜಾಯ್ನ್ ಆಗಿ. ಬರೀ ಅವ್ರು ಇದ್ರ ಬಗ್ಗೆನೇ ಬರೀ ಸೈಬರ್ ಕ್ರೈಮ್ದೇ ಅಲ್ಲ, ಎಲ್ಲ ಒಂದು ಅಪರಾಧಗಳ ಬಗ್ಗೆನೂ ಪ್ರತಿಯೊಂದು ಜಾಗೃತಿ ಮನೋಭಾವನೆ, ಸಾರ್ವಜನಿಕರಾದಂತೂ ಏನು ಸ್ಟೆಪ್ಸ್ಗಳು ತಗೋಬೇಕು, ಯಾವ ರೀತಿ ಜಾಗೃತ ಆಗಿರಬೇಕು ಅನ್ನೋದನ್ನ ಪ್ರತಿಯೊಂದು ಅಪ್ಡೇಟ್ ಮಾಡ್ತಾ ಇರ್ತಾರೆ. ಆದಷ್ಟು ಪೀಪಲ್ ಫ್ರೆಂಡ್ಲಿ ಪೊಲೀಸಿಂಗ್ಗೆ ಸಹಕರಿಸಿ ಅಂತ ಹೇಳ್ತಾ, ನಿಮ್ದು ಯಾವುದೇ ರೀತಿ ಒಂದು ಆನ್ಲೈನ್ ಫ್ರಾಡ್ ಆದರೆ ಇಮಿಡಿಯೇಟ್ ಆಗಿ ಮಾಡಬೇಕಾಗಿರೋದು 1930 ಗೋಲ್ಡನ್ ಅವರ್ಸ್ ಅಂತ ಇರುತ್ತೆ. 1930 ಫೋನ್ ಮಾಡಿ, ಫೋನ್ ಮಾಡ್ತಾ ಇದ್ದಂಗೆ ನಿಮ್ಮ ಇನ್ಫಾರ್ಮೇಶನ್ ಕೇಳ್ತಾರೆ, ದಟ್ ಈಸ್ ಅಥೆಂಟಿಕೇಟೆಡ್. ಅದಕ್ಕೆ ಇನ್ಫಾರ್ಮೇಶನ್ ಶೇರ್ ಮಾಡಾದ್ಮೇಲೆ ಅವರು ಕೆಲವೊಂದು ಬ್ಯಾಂಕ್ ಡೀಟೇಲ್ಸ್ ಹೇಳ್ತಾರೆ. ಸಾಧ್ಯವಾದಷ್ಟು ಮಟ್ಟಿಗೆ ವಿತಿನ್ ಗೋಲ್ಡನ್ ಪೀರಿಯಡ್ ಅಲ್ಲಿ ನಿಮ್ಮ ಅಮೌಂಟ್ನ ಯಾರು ತಗೊಂಡಿರ್ತಾನಲ್ಲ ಅವನ ಅಕೌಂಟ್ನ ಫ್ರೀಸ್ ಮಾಡೋದಕ್ಕೆ
ಅನುಕೂಲ ಆಗುತ್ತೆ. ಸೊ ಅದಕ್ಕೋಸ್ಕರ 1930 ಯೂಸ್ ಮಾಡಿ. 1930 ಒಂದು PDF ಫಾರ್ಮೆಟ್ ತೊಗೊಂಡು ಬಂದು ಇಮಿಡಿಯೇಟ್ ಆಗಿ ವೆರಿ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ನನಗೆ ಈ ಥರ ಒಂದು ಆನ್ಲೈನ್ ಫ್ರಾಡ್ ಆಗಿದೆ ಅಂತ ಕಂಪ್ಲೇಂಟ್ ಲಾಡ್ಜ್ ಮಾಡಿ. ರಿಟರ್ನ್ ಕಂಪ್ಲೇಂಟ್ ಕೊಡ್ತಾ ಇದ್ದಂಗೆ ಪೊಲೀಸರು ಆ್ಯಕ್ಷನ್ ತಗೋತಾರೆ. ಸೊ ಗೊತ್ತಾಯ್ತಾ? ಸೊ ಇಷ್ಟು ಹೇಳೋದಕ್ಕೆ ಅವಕಾಶ ಎಷ್ಟು ಮಟ್ಟಿಗೆ ನಿಮಗೆ ಜ್ಞಾನ ಹೋಗಿದೆ ಅನ್ನೋದು ಗೊತ್ತಿಲ್ಲ. ಬಟ್ ನಾನು ಹೀಗೆ ಎಷ್ಟು ಹೇಳಿದ್ದೀನಿ ಅದು ನಿಮ್ಗೆ ಅಥೆಂಟಿಕೇಟೆಡ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ದಯವಿಟ್ಟು ಇಲ್ಲಿ ಬಂದಿರೋಂಥ ಜನಗಳು ಇಲ್ಲೊಂದು 200-300 ಜನ ಸೇರಿರ್ಬೋದು. ನಿಮ್ಮ ಒಂದು ರಿಲೇಟಿವ್ಸ್ ಆಗಿರ್ಬೋದು, ನಿಮ್ಮ ಅಕ್ಕಪಕ್ಕದವ್ರ ಮನೆಯವ್ರಿಗಾಗಿರ್ಬೋದು, ನಿಮ್ಮ ಸಹೋದ್ಯೋಗಿ ಮಿತ್ರರಿಗಾಗಿರ್ಬೋದು, ನಿಮ್ಮ ಕುಟುಂಬದವ್ರಿಗಾದ್ರು ಯಾರಿಗೇ ಆಗಿರ್ಬೋದು, ಈ ಮಾಹಿತಿನ ನೀವು ಶೇರ್ ಮಾಡಿದ್ರೆ ನಾವು ಈ ಒಂದು ಏನು ಮಾಡ್ತಾ ಇದ್ದೀವಲ್ಲ ಜಾಗೃತಿ ಒಂದು ಕಾರ್ಯಕ್ರಮ ಸಕ್ಸಸ್ ಆದಂಗೆ ಲೆಕ್ಕ. ಅದಕ್ಕೆ ನಿಮ್ಮ ಸಹಕಾರ ಬೇಕು. ನೀವು ಸಹಕರಿಸ್ತೀರಿ ಅಂತ ಅಂದ್ಕೊಂಡಿದ್ದೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.